कांग्रेस ने कर्नाटक में ज़ात पर मबनी मरदमशुमारी को दोबारा कराने का फैसला किया है। ये फैसला कुछ तबक़ात की शिकायत के बाद किया गया, जिन्होंने कहा कि 10 साल पुरानी मरदमशुमारी में उन्हें शामिल नहीं किया गया था। मंगल को दिल्ली में एक अहम मीटिंग हुई, जिसमें कांग्रेस सदर मल्लिकार्जुन खड़गे, राहुल गांधी, वज़ीर आला कर्नाटक सिद्धरामैया, नायब वज़ीर आला और केपीसीसी सदर डीके शिव कुमार और एआईसीसी जनरल सेक्रेटरी केसी वेणुगोपाल शरीक थे। मीटिंग के बाद मीडिया को ब्रीफ करते हुए वेणुगोपाल ने कहा कि पहली दफ़ा की गई शुमारी उसूली तौर पर ठीक थी, लेकिन कुछ तबक़ात को शिकायत है कि उनको शुमार नहीं किया गया, इसीलिए 60 से 80 दिन के अंदर नई मरदमशुमारी की तजवीज़ दी गई है। कुछ ही दिन पहले मरकज़ी हुकूमत ने भी ज़ात पर मबनी नेशनल सेंसस शेड्यूल का ऐलान किया था। इसी मीटिंग में 4 जून को बेंगलुरु में आरसीबी की जीत के जश्न के दौरान मची भगदड़, जिसमें 11 अफराद जाँ बहक हो गए थे, पर भी बात की गई। वज़ीर आला सिद्धरामैया और डीके शिव कुमार ने कांग्रेस क़यादत को मामले की तफसील बताई और इस पर किए गए इक़दाम की भी तफसील बताई। सिद्धरामैया ने इस वाक़े से ख़ुद को अलग करते हुए कहा कि उन्हें देर से इत्तला मिली और ये प्रोग्राम हुकूमत ने मुनक़्क़द नहीं किया था, हालांकि सानहे की अदालती जांच हो रही है। इस भगदड़ मामले पर बीजेपी और जेडीएस ने वज़ीर आला और नायब वज़ीर आला से इस्तीफ़ा का मुतालबा किया है और असम्बली का ख़ुसूसी इजलास बुलाने की मांग की है। मीटिंग में ये बात भी ज़ेर बहस रही कि मरकज़ कर्नाटक को तरक्याती फ़ंड्स में नज़रअंदाज कर रहा है और इस पर सख्त नाराज़गी ज़ाहिर की गई। केसी वेणुगोपाल ने कहा कि मोदी हुकूमत कर्नाटक के साथ नाइंसाफ़ी कर रही है और ये नाकाबिल कबूल है। कर्नाटकदल्ली ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದ್ರು। ಬಹಳ ಮುಖ್ಯವಾಗಿ ಈ ಜಾತಿ ಗಣತಿ ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಆಯಿತು। ಕೆಲವರು ಸಂಘ ಸಂಸ್ಥೆಗಳು ಮತ್ತು ಕೆಲವು ಜಾತಿ ಮುಖಂಡರುಗಳು, ಮಠಾಧೀಶರುಗಳು ಮತ್ತು ಕೆಲವು ಮಂತ್ರಿಗಳು ಕೂಡ ಜಾತಿ ಗಣತಿ ಬಗ್ಗೆ ಅಪಸ್ವರ ಎತ್ತಿರ್ತಕ್ಕಂಥದ್ದನ್ನು ಪ್ರಸ್ತಾಪ ಆಯಿತು। ಅದರ ಬಗ್ಗೆ ಡೀಟೇಲ್ ಡಿಸ್ಕಷನ್ ಆಯಿತು। ಈಗ ವರದಿ ನಮ್ಮ ಜಾತಿ ಗಣತಿ ಬಗ್ಗೆ ಏನು ವರದಿ ಕೊಟ್ಟಿದ್ದಾರೆ, ಇನ್ ಪ್ರಿನ್ಸಿಪಲ್ ಅದು ಅಕ್ಸೆಪ್ಟ್ ಮಾಡ್ತಾರೆ, ಆಮೇಲೆ ಎನ್ಯುಮರೇಷನ್ ಆಫ್ ದಿ ಕಾಸ್ಟ್ ಸರ್ವೆ ಅದನ್ನು ಬಿಕಾಸ್ ಅದು ಹಳೆಯದಾಗಿರೋದ್ರಿಂದ 2015-16 ಇಸ್ವಿನಲ್ಲಿ ಆಗಿರೋದು 10 ವರ್ಷ ಆಗ್ಬಿಟ್ಟಿದೆ, 9-10 ವರ್ಷಗಳು। ಅದಕ್ಕೋಸ್ಕರ ಎನ್ಯುಮರೇಷನ್ ಆಗಬೇಕು ಮತ್ತೆ ಹೊಸದಾಗಿ ಅಂತಕ್ಕಂಥದ್ದು ಅವರ ಅಭಿಪ್ರಾಯ। ಅದಕ್ಕೆ ನಾವು ಕೂಡ ಒಪ್ಕೊಂಡಿದ್ದೀವಿ। ಸರ್ವೆ ಮಾತ್ರ, ಜಾತಿ ಸರ್ವೆ ಮಾತ್ರ। ಇನ್ ಪ್ರಿನ್ಸಿಪಲ್ ದಿ ರಿಪೋರ್ಟ್ ಈಸ್ ಅಕ್ಸೆಪ್ಟೆಡ್। ಜಾತಿ ಗಣತಿ ರಿಪೋರ್ಟನ್ನು ಇನ್ ಪ್ರಿನ್ಸಿಪಲ್ ಇಟ್ ಈಸ್ ಅಕ್ಸೆಪ್ಟೆಡ್। ಆದರೆ ಹೊಸದಾಗಿ ಹಳೆ 2015-16ರಲ್ಲಿ ಎನ್ಯುಮರೇಷನ್ ಆಗಿರೋದ್ರಿಂದ ಹೊಸ ಎನ್ಯುಮರೇಷನ್ ಆಗಬೇಕು ಅಂತಕ್ಕಂಥದ್ದು ಅವರ ಅಭಿಪ್ರಾಯ, ನಾವು ಕೂಡ ಒಪ್ಕೊಂಡಿದ್ದೀವಿ। ಅದನ್ನು ಇನ್ನೊಂದು ಒಬ್ಬರು ಈಗ ಹೇಗೆ ನಾವು SCಗಳದು ಸರ್ವೆ ಮಾಡಿಸ್ತಾ ಇದ್ದೀವಿ, ಅದೇ ರೀತಿ ಇನ್ನೊಂದು ನಂಬರ್ಗೋಸ್ಕರ ಎನ್ಯುಮರೇಷನ್ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ। ಐ ರಿಪೀಟ್, ಗೊತ್ತಾಯ್ತಾ? ನೀವು ಏನೇನೋ ಬರೆದು ಬಿಡಬೇಡಿ, ಆಮೇಲೆ ಏನೇನೋ ಬರೆಯಕ್ಕೆ ಹೋಗ್ಬೇಡಿ। ಸರ್ವೆ ಆದಷ್ಟು ಜಾಗ್ರತೆ। ಈಗ 60 ದಿನನ 70 ದಿನನ 90 ದಿನದೊಳಗಡೆ ಸರ್ವೆ ಆಗ್ಬೋದು, ಕಂಪ್ಲೀಟ್ ಅಷ್ಟೊಳಗಡೆ ರಿಪೋರ್ಟ್ ಎಲ್ಲ ಕೊಟ್ಬಿಡ್ಬೇಕು।
ಆಯಿತಾ. ಸೊ ಇದು ಒಂದು ಚರ್ಚೆಯಾಗಿ ತೀರ್ಮಾನ ಆಗಿದೆ. ಇನ್ನೊಂದು ಇತ್ತೀಚೆಗೆ ನಡೆದಂಥ ಒಂದು ಟ್ರ್ಯಾಜೆಡಿ ದುರಂತ ಏನಾಗಿತ್ತು ಅದರ ಬಗ್ಗೆನೂ ಕೂಡ ಚರ್ಚೆ ಆಯಿತು. ಚರ್ಚೆಯಾಗಿ ನಾವು ಏನೇನು ಕ್ರಮ ತಗೊಂಡಿದ್ದೀವಿ ಅದನ್ನೆಲ್ಲ ವಿವರಿಸಿದ್ದೀನಿ ನಾನು. ಏನೇನು ಕ್ರಮ ತಗೊಂಡಿದ್ದೀವಿ, ಈಗ ಹೊಸದಾಗಿ ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿ ಮಾಡ್ತಕ್ಕಂಥದ್ದು, ಆಮೇಲೆ ಜುಡಿಷಿಯಲ್ ಕಮಿಷನ್ನ ಅಪಾಯಿಂಟ್ ಮಾಡಿರ್ತಕ್ಕಂಥದ್ದು, ಅದು ಒನ್ ಮ್ಯಾನ್ ಜುಡಿಷಿಯಲ್ ಕಮಿಷನ್ನು ಹೆಡೆಡ್ ಬೈ ನಿವೃತ್ತ ನ್ಯಾಯಾಧೀಶ ಮಿಸ್ಟರ್ ಕುನಾ, ಮೈಕೇಲ್ ಕುನಾ, ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಮತ್ತು 5 ಜನ ಪೊಲೀಸ್ ಆಫೀಸರ್ಸ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು, ಆಮೇಲೆ ಇಂಟೆಲಿಜೆನ್ಸ್ನವ್ರನ್ನ ಇಂಟೆಲಿಜೆನ್ಸ್ ಹೆಡ್ಡನ್ನು ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು, ಆಮೇಲೆ ಪೊಲಿಟಿಕಲ್ ಸೆಕ್ರೆಟರಿ ರಿಲೀವ್ ಮಾಡಿರ್ತಕ್ಕಂಥದ್ದು, ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅವರು ನಾವು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ಸರಿಯಾಗಿದೆ ಅಂತಕ್ಕಂಥ ಭಾವನೆ ಇದೆ. ನಾವೇನೇನು ಕ್ರಮಗಳನ್ನು ತಗೊಂಡಿದ್ದೀವಿ ಆ ಕ್ರಮಗಳನ್ನೆಲ್ಲ ಸರ್ಕಾರ ತಗೊಂಡಿರ್ತಕ್ಕಂಥ ಕ್ರಮಗಳು ಸರಿ ಇದೆ ಅಂತೇಳಿ ಒಪ್ಕೊಂಡಿದ್ದಾರೆ. ಸೊ ಇಷ್ಟು ಮೇಜರ್ ಆಗಿ. Today we had a meeting, our ACC president, our leader of the opposition, Shri Rahul ji, and our 2 general secretaries, Mr. Venugopal and Surjewala ji, had summoned us, myself and the Chief Minister. We had a big meeting on the political developments of Karnataka, about the recent incident which happened at the stadium and how to take forward of Karnataka politics. And there was a caste census issue, the backward class report. Basically, we have been fully aware that our agenda is to see that all sections of the society has been protected. The backward class report will be accepted without any complication, but there was some lot of problems on the numbers of on the caste which has been declared. So we will give an opportunity. The party has directed my Chief Minister and us to see that we give an opportunity to every section of the society. Once again, they will be given an opportunity of 60 or 90 days. My Chief Minister will announce the date because we have to work out. Lot of officials will be involved in this process. So we doesn't want any of them to be left out. We will give an opportunity to them, even who are outside the Karnataka also. They can register online. So great opportunity. The confusion was there. So we will be very transparent model will be there. So Karnataka will be a very transparent model so that every opportunity will be given to them. On the reservation of the backward class, whatever the Congress party and the government decides, will go by that. Sir, was there any discussion on fixing accountability on the issue of stamp? There was a discussion, there was a guidance. Definitely, my party is very concerned on the deaths and on this issue. We have been guided and we explained what all has happened, and they know the actual facts of the case. Sir, any discussion on reshuffling in as no discussion on any other matter, either on any reshuffle issue, any other issue. There is nothing has been discussed. No, nothing is there. Whatever the party is there, we will just MS ವಿಚಾರಲ್ಲ, MS ವಿಚಾರ ಕೇಳ್ತಾ ಇದೀವಿ. That I think they are just looking at what is there. They will inform the Chief Minister again. Okay. Thank you. Thank you, sir. Thank you very much. No more discussion on any other things.